ಈ ಟಾಟಾ ಕಂಪನಿ ಮೇಲೆ ನಂಬಿಕೆನೇ ಇಟ್ಕೊಂಬಾರ್ದು ಅನ್ನೋ ಪರಿಸ್ಥಿತಿ ಬಂದ್ಬಿಡಿ ಸರ್. ಕಿಯಾ ಕಂಪನಿಯಿಂದ ಪ್ರಾಧ್ಯಾಪಕರೊಬ್ಬರಿಗೆ ದೋಖ ಆಗಿದೆ. ಕಾರು ಸರ್ವಿಸ್ ಬಿಡಬೇಕಾದ್ರೆ ಹುಷಾರ್. ಸರ್ವಿಸ್ಗೆ ಬಿಟ್ಟ ಕಾರ್ ದುರ್ಬಳಕೆ, ಓರ್ವ ವ್ಯಕ್ತಿ ಸಾವು. ಬ್ಲಾಸ್ಟ್ ಆಗುತ್ತೆ. ಇತ್ತೀಚೆಗೆ ನೀವು ಯೂಟ್ಯೂಬ್ಗೆ ಹೋಗಿ, ಇನ್ಸ್ಟಾಗ್ರಾಮ್ಗೆ ಹೋಗಿ, ಇಲ್ಲ ಫೇಸ್ಬುಕ್ ಹೋಗಿ, ದಿನಕ್ಕೆ 1-2 ವಿಡಿಯೋ ಆದರೂ ಬರುತ್ತೆ. ಶೋರೂಮ್ ಅವರಿಂದ ಈ ರೀತಿ ವಂಚನೆ ಆಯಿತು, ಶೋರೂಮಿಂದ ಈ ರೀತಿ ಮೋಸ ಆಯಿತು, ಶೋರೂಮಿಂದ ಈ ರೀತಿ ತೊಂದರೆಗಳಾಗ್ತದೆ ಅಂತ. ಬರೀ ಸೋಷಿಯಲ್ ಮೀಡಿಯಾ ಅಲ್ಲ, ಟಿ ವಿ ನ್ಯೂಸ್ ಚಾನಲು ಅಥವಾ ನ್ಯೂಸ್ ಪೇಪರ್ಗಳನ್ನೂ ತೆಗೆದು ನೋಡಿ, ದಿನಕ್ಕೆ 1-2 ವರದಿ ಆದರೂ ಬಂದಿರುತ್ತೆ. ಶೋರೂಮ್ ಅವರಿಂದ ಯಾವ್ಯಾವ ರೀತಿಯಾದಂಥ ಮೋಸ ಆಗ್ತದೆ, ಶೋರೂಮ್ ಅವರಿಂದ ಯಾವ್ಯಾವ ರೀತಿ ತೊಂದರೆ ಆಗ್ತದೆ ಅಂತ. ಇತ್ತೀಚೆಗೆ ಏನಾಗ್ತದೆ ಅಂದರೆ, ಶೋರೂಮ್ಗಳಿಂದ ಕೇವಲ 1-2 ಕಂಪ್ನಿ ಅಂತಲ್ಲ, ಎಲ್ಲ ಕಂಪನಿಯ ಶೋರೂಮ್ಗಳಲ್ಲೂ ಕೂಡ ಜನ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಶೋರೂಮ್ನಿಂದ ಯಾವ್ಯಾವ ರೀತಿಯಾದಂಥ ತೊಂದರೆ ಆಗ್ತಿದೆ, ಅದನ್ನು ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋರೂಮ್ಗಳಲ್ಲಿ ಅನೇಕ ರೀತಿಯ ಸ್ಕ್ಯಾಮ್ಗಳಾಗುತ್ತೆ. ಆ ಸ್ಕ್ಯಾಮ್ಗಳು ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಮೊದಲನೇ ಪಾಯಿಂಟು, ಶೋರೂಮ್ ಅವರಿಂದ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅನ್ನೋದಕ್ಕೆ ಮೊದಲನೇ ಪಾಯಿಂಟ್ ಬಂದು, ಈಗ ಉದಾಹರಣೆಗೆ ನೀವೊಂದು ಗಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಯಾವ ಗಾಡಿ ಅಂತ ಡಿಸೈಡ್ ಮಾಡಿಲ್ಲ, ಗಾಡಿ ಅಂತೂ ತೊಗೋತೀರಾ, ಬಟ್ ಯಾವ ಗಾಡಿ ಅಂತ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ, ಶೋರೂಮಲ್ಲಿ ಹೋಗಿ ವಿಚಾರಿಸ್ತೀರಾ. ಶೋರೂಮಲ್ಲಿರುವಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ, ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸರ್, ಈ ರೀತಿ ಫೀಚರ್ಸ್ ಇದೆ, ಈ ರೀತಿ ಆಪ್ಷನ್ ಇದೆ, ಇದ್ರ ಕೆಪಾಸಿಟಿ ಇಷ್ಟು, ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಶೋರೂಮ್ ಅವ್ರು ಹೇಳುವಂಥ ಮಾತುಗಳನ್ನ ದಯವಿಟ್ಟು ನಂಬೇಡಿ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳುಗಳೇ. ಉದಾಹರಣೆ ಹೇಳ್ತೀನಿ, ನೀವೇನಾದರೂ ಓಲಾ ಶೋರೂಮ್ಗೆ ಹೋಗ್ಬಿಟ್ಟು ಸರ್ ಗಾಡಿ ಹೇಗಿದೆ ಅಂತ ಅಂದರೆ, ಅವ್ರು ಏನು ಹೇಳೋದು ಗೊತ್ತಾ, ಸರ್ ಇದು ಚಿನ್ನದಂಥ ಗಾಡಿ. ಚಿನ್ನದಂತಲ್ಲ ಸರ್, ಇದು ಚಿನ್ನದೇ ಗಾಡಿ. ಈ ಗಾಡಿನ ಮಾಡಿರೋದೇ ಚಿನ್ನದಲ್ಲಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಆಚೆ ಪೇಂಟ್ ಹೊಡೆದಿದ್ದೀವಿ ಅಷ್ಟೇ. ಇದು ಚಿನ್ನದ ಗಾಡಿ ಸಾರ್, ತಗೋಬಿಡಿ ಸಾರ್, ಅಂಥ ಆಪ್ಷನ್ ಇದೆ, ಇಂಥ ಫ್ಯೂಚರ್ ಇದೆ, ಹಂಗಿದೆ ಹಿಂಗಿದೆ. ಅಯ್ಯೋ, ಇದು ಬ್ರಹ್ಮಾಂಡದಲ್ಲೇ ಬ್ರಹ್ಮಾಂಡ, ಇದು ಭೂಮಿ ಮೇಲೆ ಸಿಗುವಂಥ ಏಕೈಕ ಬೆಸ್ಟ್ EV ಗಾಡಿ ಅಂದರೆ ಇದೆ, ತಗೋಬಿಡಿ ಅಂತ ಹೇಳ್ತಾರೆ. ಆಚೆ ಬಂದೋಗಿ ನೋಡಿ, ಸೇಲ್ಸ್ ಎಕ್ಸಿಕ್ಯೂಟಿವೇ ಪೆಟ್ರೋಲ್ ಗಾಡಿ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಬರೀ ಸುಳ್ಳು. ಯಾವುದೇ ಕಾರಣಕ್ಕೂ ಶೋರೂಮ್ ಅವ್ರು ಹೇಳೋವಂಥ ಮಾತುಗಳನ್ನ ನಂಬೇಡಿ. ಅವ್ರು ಹೇಳೋದೆಲ್ಲ ಬರೀ ಸುಳ್ಳು. ನೀವೇನಾದರೂ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಆಚೆ ಈಗಾಗಲೇ ಗಾಡಿ ತೊಗೊಂಡು ಓಡಿಸ್ತಿರೋಂಥ ಜನರನ್ನ ವಿಚಾರಿಸಿ, ಒಂದು 3-4 ಜನರನ್ನು ವಿಚಾರಿಸಿ, ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಲ್ಲೋಗಿ ಸರ್ಚ್ ಮಾಡಿ ಆ ಗಾಡಿದು ರಿವ್ಯೂ ಏನಿದೆ ಅಂತ. ಅಲ್ಲಿ ಜನ ಹೇಳ್ತಾರೆ ಪಾಸಿಟಿವ್ ನೆಗೆಟಿವ್, ಅದನ್ನು ನೋಡಿ ಡಿಸೈಡ್ ಮಾಡಿ ಹೊರತು ಶೋರೂಮ್ ಅವ್ರು ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಗಾಡಿ ಯಾವ್ದು ತೊಗೋಬೇಕು ಅಂತ ಡಿಸೈಡ್ ಮಾಡಿಬಿಡಿ. ಅವ್ರು ನಿಮಗೆ ಸುಳ್ಳೇ ಹೇಳೋದು. ನೀವೇನಾದರೂ ಅವ್ರ ಹತ್ರ ಹೋಗ್ಬಿಟ್ಟು 3-4 ಟೆಕ್ನಿಕಲ್ ಕ್ವಶನ್ ಕೇಳ್ಬಿಡಿ, ಔಟ್ ಆಫ್ ಸಿಲಬಸ್ ರೀತಿಲಿ ಮುಖ ನೋಡ್ತಾ ಇರ್ತಾರೆ. ಇದ್ರ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲ ಸರ್ ಅಂದ್ಕೊಂಡು. ಅದಕ್ಕೆ ಹೇಳೋದು, ದಯವಿಟ್ಟು ಶೋರೂಮ್ ಅವ್ರು ಹೇಳೋ ಮಾತುಗಳನ್ನ ಕೇಳಬೇಡಿ, ಸ್ವಂತ ಬುದ್ಧಿ ಉಪಯೋಗಿಸಿ, ಹಾಗೆಯೇ ಸ್ವಂತ ದುಡ್ಡನ್ನು ಉಪಯೋಗಿಸಿ. ಪೇಯ್ಡ್ ಯೂಟ್ಯೂಬರ್ಗಳನ್ನು ಬೆಂಬಲಿಸಬೇಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮುಂದಿನ ಪಾಯಿಂಟ್ ಬಂದು, ನೀವೇನು ಮಾಡ್ತೀರಾ, ಒಂದು ಗಾಡಿ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಈಗ ಶೋರೂಮ್ಗೆ ಹೋಗ್ತೀರಾ. ಶೋರೂಮ್ಗೆ ಹೋದ ತಕ್ಷಣ ಅವ್ರು ಕೇಳೋವಂಥ ಮೊದಲ ಪ್ರಶ್ನೆ ಏನು ಗೊತ್ತಾ, ಸರ್ ಕ್ಯಾಶಲ್ಲಿ ಹೋಗ್ತೀರಾ, ಲೋನಲ್ಲಿ ಹೋಗ್ತೀರಾ? ಅಂದರೆ ಪೂರ್ತಿ ದುಡ್ಡು ಕೊಟ್ಟು ಗಾಡಿ ತೊಗೋತೀರಾ, ಇಲ್ಲ ಸಾಲ ಮಾಡಿ ಗಾಡಿ ತಗೋತೀರಾ? ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಪರ್ಸ್ನಲ್ ಯೂಸ್ಗೆ ಏನಾದರೂ ಗಾಡಿ ತೊಗೋತಿದ್ರೆ, ಅದು ಸ್ಕೂಟ್ರೇ ಇರ್ಬೋದು, ಬೈಕೇ ಇರ್ಬೋದು, ಇಲ್ಲ ಕಾರೇ ಇರ್ಬೋದು, ಏನೇ ಇರಲಿ, ನಿಮ್ಮ ಪರ್ಸ್ನಲ್ ಯೂಸ್ಗೆ ಏನಾದರೂ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಪೂರ್ತಿ ದುಡ್ಡು ಕೊಟ್ಟು ಗಾಡಿನ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಸಾಲದಲ್ಲಿ ಗಾಡಿ ತೊಗೋಬೇಡಿ. ಈ ವಿಷಯವಾಗಿ ಈಗಾಗಲೇ ನಾನೊಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ಲೋನ್ ತೊಗೊಂಡ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಲೋನ್ಗೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಸಿಂಪಲ್ಲು, ನೀವು ಹೋಗ್ತೀರಾ ಶೋರೂಮಲ್ಲಿ ಒಂದು ಗಾಡಿ ಸೆಲೆಕ್ಟ್ ಮಾಡ್ತೀರಾ, ಸರ್ ಇದನ್ನು ಲೋನಲ್ಲಿ ತೊಗೋಬೇಕು ಅಂದ್ಕೊಂಡಿದ್ರೆ ಅವರು ನಿಮಗೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ, ಸರ್ ಬರೀ 9% ಬಡ್ಡಿಲಿ ನಿಮಗೆ ಈ ಗಾಡಿನ ಕೊಡ್ತೀವಿ ಸರ್ ಸಾಲದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ನೀವು ಹೋಗಿ ಏನಾದರೂ ಚೆಕ್ ಮಾಡಿದ್ರೆ 36%, ಅಂದರೆ ತಿಂಗಳಿಗೆ 3% ಬಡ್ಡಿ. ಅನ್ಯಾಯವಾಗಿ ಯಾಕೆ 3% ಬಡ್ಡಿ ಕಟ್ತೀರಾ? 3% ಬಡ್ಡಿ ಕಟ್ಟಿದ್ರೆ ಮನೆ ಉದ್ಧಾರ ಆಗುತ್ತೇನ್ರಿ? ದಯವಿಟ್ಟು ಸಾಲ ಮಾಡಿ ನಿಮ್ಮ ಪರ್ಸ್ನಲ್ ಯೂಸ್ಗೆ ಗಾಡಿಗಳನ್ನ ತಗೋಬೇಡಿ. ಅದ್ರ ಬದಲಾಗಿ
ದಯವಿಟ್ಟು ಪೂರ್ತಿ ಕ್ಯಾಶ್ ಕೊಟ್ಟು ಗಾಡಿ ತೊಗೊಳ್ಳಿ. ದೊಡ್ಡ ಗಾಡಿ ತೊಗೊಳ್ಳೋ ಬದಲು ಚಿಕ್ಕ ಗಾಡಿನೇ ತೊಗೊಳ್ಳಿ. ನಿಮ್ಗೆ ಎಷ್ಟು ದುಡ್ಡಿದೆ ಅದಕ್ಕೆ ತಕ್ಕಂತೆ ಗಾಡಿಗಳನ್ನ ತೊಗೊಳ್ಳಿ. ಮತ್ತು ಎರಡನೇದೇನು ಗೊತ್ತಾ, ಮುಂಚೆ ಏನಾಗ್ತಿತ್ತು ಅಂದರೆ ಸರ್ ನಾನು ಕ್ಯಾಶ್ ಕೊಟ್ಟು ಗಾಡಿ ತೊಗೋತೀನಿ, ಇಮಿಡಿಯೇಟಾಗಿ ತೊಗೋತೀನಿ ಅಂದರೆ ಮುಂಚೆ ಡಿಸ್ಕೌಂಟ್ ಕೊಡೋರು, ಶೋರೂಮಲ್ಲಿ ಡಿಸ್ಕೌಂಟ್ಗಳು ಕೊಡೋರು, ಕೆಲವು ಸರಿ ಫ್ರೀಯಾಗಿ ಇನ್ಶೂರೆನ್ಸು ಅಸೆಸರೀಸ್ ಎಲ್ಲ ಕೊಡೋರು. ಈಗ ಹೋಗಿ ಕೇಳಿದ್ರೆ ಏನೋ ಒಂಥರ ಅಂದರೆ ಅಂಥ ರೆಸ್ಪಾನ್ಸ್ ಇಲ್ಲ ಮುಂಚೆ ಅಷ್ಟು. ಯಾಕಂದರೆ ಅವ್ರಿಗೆ ನೀವು ಲೋನ್ ಮಾಡಿಸಿದ್ರೇ ಅವ್ರಿಗೆ ಜಾಸ್ತಿ ಕಮಿಷನ್ ಸಿಗೋದು. ನೀವು ಕ್ಯಾಶ್ ಕೊಟ್ಟು ತಗೊಂಡ್ರೆ ಅವ್ರಿಗೇನು ವರ್ಕೌಟ್ ಆಗೋಲ್ಲ. ನೀವು ಲೋನಲ್ಲಿ ಹೋದ್ರೇ ಶೋರೂಮ್ ಅವ್ರಿಗೆ ಕಮಿಷನ್ ಜಾಸ್ತಿ ಸಿಗೋದು. ಅಂದರೆ ನಾವು ಬರ್ಗೆಟ್ಟೋಗಿದ್ದೀವಿ, ನಾವು ಬಿಕಾರಿಗಳಾಗ್ಬಿಟ್ಟಿದ್ದೀವಿ, ನಮಗೆ ಸಾಲ ಕೊಡಿ ಸ್ವಾಮಿ ಅಂತ ನಾವು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೇ ಅವ್ರಿಗೆ ಸಂತೋಷ. ಇಲ್ಲ ರೀ ನಾವು ಕ್ಯಾಶ್ ಕೊಟ್ಟು ತಗೋತೀವಿ, ನಾವು ಇಮಿಡಿಯೇಟಾಗಿ ಕ್ಯಾಶ್ ಕೊಟ್ಟು ತಗೋತೀವಿ ಅಂತ ಹೋದರೆ ಏನೋ ಒಂಥರ ಅವ್ರಿಗೆ ಏನೋ ನಷ್ಟ ಆಗ್ಬಿಟ್ಟಂಗೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಸಾಲ ಮಾಡಿ ಗಾಡಿಗಳನ್ನ ತಗೋಬೇಡಿ. ಪರ್ಸ್ನಲ್ ಯೂಸ್ಗಾಗಿದ್ದರೆ ದಯವಿಟ್ಟು ಪೂರ್ತಿ ದುಡ್ಡು ಕೊಟ್ಟು ಗಾಡಿ ತೊಗೊಳ್ಳಿ. ಇದಾದಮೇಲಿಂದ ಮೂರನೇದು, ಓಕೆ ನಾನೊಂದು ಗಾಡಿನೂ ಸೆಲೆಕ್ಟ್ ಮಾಡಿದೆ, ಅದನ್ನ ನಾನು ಪೂರ್ತಿ ಕ್ಯಾಶ್ ಕೊಟ್ಟು ಗಾಡಿ ತೊಗೋತೀನಿ ಅಂತ ಹೊರಟಿದ್ದೀರ. ಈಗ ಹೋಗಿ ಆ ಗಾಡಿ ಸೆಲೆಕ್ಟ್ ಮಾಡಿಬಿಟ್ಟು ದುಡ್ಡು ಕಟ್ತೀರ. ಆವಾಗ ಅವ್ರು ಏನು ಮಾಡ್ತಾರೆ, ಒಂದು ಬಿಲ್ ಕೊಡ್ತಾರೆ. ನೀವೇನು ಮಾಡ್ತೀರಾ, ಆ ಬಿಲ್ನ ಸರಿಗೆ ಚೆಕ್ ಮಾಡಲ್ಲ, ಜೋಬ್ಗೆ ಹಾಕೋ ಬಂದುಬಿಡ್ತೀರ. ಅಲ್ಲೇ ನೋಡಿ ನೀವು ಮಾಡೋ ತಪ್ಪು. ಇವತ್ತು ಎಲ್ಲ ಶೋರೂಮ್ ಅಂದರೆ ಹತ್ತತ್ರ 99% ಶೋರೂಮಲ್ಲಿ ಈ ಸ್ಕ್ಯಾಮ್ ನಡೀತಾ ಇದೆ. ಏನಪ್ಪ ಅಂದರೆ ನಿಮ್ಮ ಹತ್ರ ಇಸ್ಕೊಳ್ಳೋದು ಒಂದು ದುಡ್ಡು, ಕೊಡೋ ಬಿಲ್ಲು ಇನ್ನೊಂದು ದುಡ್ಡು. ಉದಾಹರಣೆಗೆ ನೀವೇನಾದರೂ 1 ಲಕ್ಷ ಕೊಟ್ಟು ಒಂದು ಗಾಡಿ ತೊಗೊಂಡ್ರೆ ಅವ್ರೇನು ಮಾಡ್ತಾರೆ ಅಂದರೆ ಕೇವಲ 97,000 ಬಿಲ್ ಕೊಟ್ಟಿರ್ತಾರೆ. ಉದಾಹರಣೆ ನೀವು 1 ಲಕ್ಷ ಕೊಟ್ಟು ಗಾಡಿ ತೊಗೊಂಡ್ರಿ, ಅವರೊಂದು 3 ಬಿಲ್ ಕೊಡ್ತಾರೆ. ಮೊದಲನೇ ಬಿಲ್ಲು ಸರ್ ಇದು ಗಾಡಿ ಬಿಲ್ಲು ಅಂತಾರೆ, 90,000 ರೂಪಾಯಿ ಇರುತ್ತೆ. ಅದಾದಮೇಲಿಂದ ಇನ್ಶೂರೆನ್ಸ್ ಬಿಲ್ಲು ಸರ್ ಅಂತ ಒಂದು 5,000 ಇರುತ್ತೆ. ಅದಾದಮೇಲಿಂದ RTO ಚಾರ್ಜಸ್ಸು ಏನೋ ಅಂತ ಹೇಳ್ಬಿಟ್ಟು ಒಂದು 400-500 ರೂಪಾಯಿ ಇರುತ್ತೆ. ಈ ರೀತಿ ಒಂದು 4-5 ಸೇರಿಸ್ಬಿಟ್ಟು 97,000 ಇರುತ್ತೆ. ನಾವು ಅದನ್ನ ಟೋಟಲ್ಲೇ ಮಾಡಲ್ಲ, ಸುಮ್ಮನೆ ಜೋಬ್ಗೆ ಹಾಕೋ ಬಂದುಬಿಡ್ತೀವಿ. ಇದೇ ನೋಡಿ ಎಲ್ಲ ಶೋರೂಮಲ್ಲಿ ಆಗ್ತಿರೋ ಸ್ಕ್ಯಾಮು. ದಯವಿಟ್ಟು ನೀವು ದುಡ್ಡು ಕೊಟ್ಟು ಬಿಲ್ ಇಸ್ಕೊಂಡಾಗ ಪೂರ್ತಿ ಅಂದರೆ 1 ಲಕ್ಷ ಕೊಟ್ಟಿದ್ರೆ 1 ಲಕ್ಷಕ್ಕೂ ಬಿಲ್ ಇದೆಯಾ ಅಂತ ಚೆಕ್ ಮಾಡಿ. ನೀವೇನಾದರೂ ಇದಕ್ಕೆ ಕ್ವಶನ್ ಹಾಕಿದ್ರೆ, ಈಗ ಉದಾಹರಣೆಗೆ ಅವರು 97,000 ಬಿಲ್ ಕೊಟ್ಟಿದ್ದಾರೆ, ಸರ್ ಇನ್ನೂ 3,000 ರೂಪಾಯಿಗೆ ಎಲ್ಲಿ ಬಿಲ್ ಇಲ್ಲ ಅಂತ ನೀವೇನಾದರೂ ಮಾತಾಡೋಕ್ಕೋದ್ರೆ ಅವಾಗ ಇನ್ನೊಂದೇನೋ ಬಿಲ್ ಕೊಡ್ತಾರೆ, ಸರ್ವಿಸ್ ಚಾರ್ಜ್ ಅಂತನೋ ರಿಜಿಸ್ಟ್ರೇಷನ್ ಚಾರ್ಜ್ ಅಂತನೋ ಏನೋ ಅಂತ ಅಂದ್ಬಿಟ್ಟು ಸುಮ್ಮನೆ ನಾಮಕಾವಸ್ಥೆಗೆ ಒಂದು ಬಿಲ್ಲು ಅಂತ ಕೊಡ್ತಾರೆ. ಅದನ್ನು ಒಪ್ಪಕ್ಕೋಬೇಡಿ. ಆ ರೀತಿ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಏನು ವಿಷಯ ಇದೆ ಅಂದರೆ ಅವರು ನಿಮ್ಮ ಹತ್ರ ಇನ್ಶೂರೆನ್ಸ್ ಇರ್ಬೋದು, RTO ಚಾರ್ಜಸ್ ಅಂತ ಒಂದು 400 ರೂಪಾಯಿ ಅಂದರೆ ಒಂದು ಇದೊಂದು ನಂಬರ್ ಪ್ಲೇಟ್ಗೆ ಇರ್ಬೋದು, ಅದು ಬಿಟ್ಟರೆ ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಇರ್ಬೋದು, ರೋಡ್ ಟ್ಯಾಕ್ಸ್ ಇರ್ಬೋದು, ಈ ರೀತಿಯ ಕೆಲವು ಸ್ಪೆಸಿಫಿಕೇಷನ್ ಅಂದರೆ ಕೆಲವು ವಿಷಯವಾಗಿ ಅವರು ನಿಮ್ಮ ಹತ್ರ ದುಡ್ಡು ಇಸ್ಕೋಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇಕಾಬಿಟ್ಟಿಗೆ ಸರ್ವಿಸ್ ಚಾರ್ಜು ರಿಜಿಸ್ಟ್ರೇಷನ್ ಚಾರ್ಜ್ ಅಂತೆಲ್ಲ ದುಡ್ಡು ಇಸ್ಕೊಳ್ಳೋ ಆಗಿಲ್ಲ. ದಯವಿಟ್ಟು ನಿಮ್ಮ ಹತ್ರ ಈಸ್ಕೊಳ್ಳೋವಂಥ ದುಡ್ಡಿಗೆ ಪರ್ಫೆಕ್ಟಾಗಿ ಬಿಲ್ ಕೇಳಿ. ನೀವೇನು ಅವ್ರ ಹತ್ರ 3,000 ಬಿಡ್ತಾರೆ ಇದೇ ಬ್ಲ್ಯಾಕ್ ಮನಿ ಆಗೋದು. ದಯವಿಟ್ಟು ಸರಿಯಾದಂಥ ಬಿಲ್ನ ಕೇಳಕ್ಕೆ ಪಡೆಯಿರಿ. ಮುಂದಿನ ಪಾಯಿಂಟು, ಈಗ ಉದಾಹರಣೆಗೆ ಏನಾಗುತ್ತೆ ಅಂದರೆ ಈಗ ನೀವೇನಾದರೂ ದೀಪಾವಳಿ ಟೈಮಲ್ಲಿ ಹೋದರೆ ಅಥವಾ ನೀವು ಇಯರ್ ಎಂಡ್ ಹೋದರೆ ಕೆಲವು ಆಫರ್ ನಡೀತಾ ಇರುತ್ತೆ. ಆದರೆ ಶೋರೂಮ್ ಅವರು ನಿಮ್ಗೆ ಆಫರ್ ಗೊತ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ನಿಮ್ಗೆ ಆಫರ್ ಬಗ್ಗೆ ಗೊತ್ತಿದೆ ಅಂದರೆ ಮಾತ್ರ ನಿಮ್ಗೆ ಆಫರ್ ಕೊಡೋದು, ಇಲ್ಲಾಂದರೆ ಅವ್ರು ಆಫರ್ ಕೊಡೋದಿಲ್ಲ. ಅದಕ್ಕೆ ನಾನು ಯಾವತ್ತೂ ಹೇಳೋದು, ನೀವೇನಾದರೂ ಒಂದು ಗಾಡಿ ತೊಗೋತಿದ್ದೀರ ಅಂದರೆ ಅದೇ ಕಂಪನಿಯ ಮಿನಿಮಮ್ ಒಂದು 2-3 ಶೋರೂಮಲ್ಲಾದರೂ ಹೋಗಿ ವಿಚಾರಿಸಿ, ಅದ್ರ ಜೊತೆಗೆ ಆನ್ಲೈನಲ್ಲೂ ಕೂಡ ಹೋಗಿ ಚೆಕ್ ಮಾಡಿ ಏನಾದರೂ ಆಫರ್ ನಡೀತಿದೆಯಾ ಅಂತ. ಯಾಕೆ ಅಂತ ಅಂದರೆ ನಿಮಗೇನಾದರೂ ಆಫರ್ ಬಗ್ಗೆ ಗೊತ್ತಿದೆ ಅಂದರೆ ಮಾತ್ರ ಅವ್ರು ನಿಮ್ಗೆ ಆಫರ್ ಕೊಡೋದು, ಇಲ್ಲದ್ರೆ ಅವ್ರು ಆಫರೇ ಕೊಡೋಲ್ಲ. ಮಾಮೂಲಿ ಏನು ರೇಟ್ ಇದೆ ಅದರಲ್ಲೇ ಕೊಟ್ಟು ಕಳಿಸ್ತಾರೆ. ಅದ್ರ ಜೊತೆಗೆ ಕೆಲವು ಫ್ರೀಯಾಗಿ ಐಟಮ್ಗಳನ್ನ ಕೊಡಬೇಕು. ಉದಾಹರಣೆಗೆ ಪ್ರತಿ 2 ವೀಲರ್ ತೊಗೊಂಡ್ರೆ 1 ಹೆಲ್ಮೆಟ್ ಫ್ರೀಯಾಗಿ ಕೊಡಬೇಕು. ಕೆಲವು ಸಲ ಏನು ಮಾಡ್ತಾರೆ ಇವರು, ಆ ಹೆಲ್ಮೆಟ್ನ ಫ್ರೀಯಾಗಿ ಕೊಡೋಲ್ಲ. ಇದನ್ನೆಲ್ಲ ಕಡ್ಡಾಯವಾಗಿ ಚೆಕ್ ಮಾಡಿ ಮರೀದೇನೆ ಈಸ್ಕೊಳ್ಳಿ. ಮುಂದಿನ ಪಾಯಿಂಟ್ ಬಂದು ಅಪ್ಸೇಲು. ಇದನ್ನು ನಾನು ಸ್ಕ್ಯಾಮ್ ಅಂತ ಅನ್ನೋಕ್ಕಾಗಲ್ಲ ಅಥವಾ ಮೋಸ ಅಂತ ಅನ್ನೋಕ್ಕಾಗಲ್ಲ. ಅಪ್ಸೇಲ್ ಅಂದರೆ ನೀವು ಈಗ ಒಂದು ಗಾಡಿ ತೊಗೊಳಕ್ಕೆ ಹೋಗ್ತೀರಾ, ಆ ಶೋರೂಮ್ ಅವ್ರು ಏನಂತಾರೆ, ಸರ್ ನಮ್ಮ ಹತ್ರನೇ ಇನ್ಶೂರೆನ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇದೇನು ತಪ್ಪಲ್ಲ, ಎಲ್ಲ ಕಡೆ ಹೋದರೂ ಕೂಡ ಈ ಅಪ್ಸೇಲ್ ಇದ್ದಿದ್ದೆ. ಈಗ ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗಿ ಪ್ಯಾಂಟ್ ತೊಗೊಂಡ್ರೆ ಸರ್ ಶರ್ಟು ನಮ್ಮ ಹತ್ರ ತೊಗೊಳ್ಳಿ ಅಂತಾರೆ. ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಸರ್ ಒಂದು ಸ್ಕ್ರೀನ್ ಗಾರ್ಡು ನಮ್ಮ ಹತ್ರನೇ ಹಾಕ್ಸಿ, ಕವರು ಕೂಡ ನಮ್ಮ ಹತ್ರನೇ ತೊಗೊಳ್ಳಿ, ಎಲ್ಲ ನಮ್ಮ ಹತ್ರನೇ ತೊಗೊಳ್ಳಿ ಅಂತಲೇ ಹೇಳ್ತಾರೆ. ಆ ರೀತಿ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಅಪ್ಸೇಲ್ ಅನ್ನೋದು ಇದ್ದಿದೆ. ಆ ರೀತಿ ಶೋರೂಮ್ ಅವ್ರು ಏನು ಮಾಡ್ತಾರೆ, ನಿಮಗೆ ಗಾಡಿ ಜೊತೆಗೂ ಕೂಡ ಇನ್ಶೂರೆನ್ಸ್ನೂ ಕೂಡ ಸೇಲ್ ಮಾಡ್ತಾರೆ. ನಾನು ಒಂದು ವಿಷಯ ಹೇಳ್ತೀನಿ, ನೀವು ಇನ್ಶೂರೆನ್ಸ್ನ ಶೋರೂಮಲ್ಲಿ ತೊಗೋಬೇಕಂತ ಕೇಳೋದಾದರೆ ನಾನು ಪರ್ಸ್ನಲಾಗಿ ತೊಗೋಬಿಡಿ ಅಂತಲೇ ಅಂತೀನಿ. ಯಾಕೆ ಗೊತ್ತಾ, ಈಗ ನೀವು 1 ಲಕ್ಷ ಕೊಟ್ಟು ಗಾಡಿ ತೊಗೊಂಡಿದ್ದೀರ, 1 ಲಕ್ಷ ರೂಪಾಯಿ ಗಾಡಿ ಬೆಲೆ, ಅವ್ರು ನಿಮಗೆ ಇನ್ಶೂರೆನ್ಸ್ ಅಂತ 5,000 ರೂಪಾಯಿ ಇಸ್ಕೋತಾರೆ.
ಅದೇ ನೀವೇನಾದರೂ ಆಚೆ ಅಂದರೆ ಆನ್ಲೈನಲ್ಲೋ ಅಥವಾ ಇನ್ನೆಲ್ಲೋ ಒಬ್ಬರ ಹತ್ರ ಹೋಗಿ ಮಾಡಿಸ್ತೀನಿ ಅಂದರೆ ಒಂದು 4,000 ರೂಪಾಯಿ ಆಗುತ್ತೆ. ಶೋರೂಮ್ ಅವ್ರು ಏನು ಮಾಡಿರ್ತಾರೆ, 1,000 ರೂಪಾಯಿ ಜಾಸ್ತಿ ಇಸ್ಕೊಂಡಿರ್ತಾರೆ. ನೀವು 1,000 ರೂಪಾಯಿ ಮುಖ ನೋಡೋಕ್ಕೆ ಹೋಗಬೇಡಿ, 1,00,000 ರೂಪಾಯಿ ಮುಖ ನೋಡಿ. ಯಾಕಂದರೆ 1,00,000 ರೂಪಾಯಿ ಗಾಡಿ ಬೆಲೆ. ಸುಮ್ಮನೆ 1,000 ರೂಪಾಯಿ ಉಳ್ಸೋಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 1,00,000 ಗಾಡಿನ ತೊಂದರೆಗೆ ತೊಗೊಳಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಹೇಳೋದು, ನೀವೇನಾದರೂ ಇನ್ಶೂರೆನ್ಸ್ ತೊಗೋತೀನಿ ಅಂದರೆ ಶೋರೂಮಲ್ಲೇ ತೊಗೊಳ್ಳಿ, ಏನು ಟೆನ್ಷನ್ ಇಲ್ಲ. ಆದರೆ ನಿಮಗೆ ಯಾರಾದರೂ ಪರ್ಸ್ನಲಾಗಿ ಇನ್ಶೂರೆನ್ಸ್ ಏಜೆಂಟ್ ಗೊತ್ತಿದ್ದರೆ ಅವ್ರ ಹತ್ರನೇ ನೀವು ಇನ್ಶೂರೆನ್ಸ್ ತೊಗೊಳ್ಳಿ. ಒಂದು ವಿಷಯ ಅವ್ರು ನಿಮಗೆ ಕನ್ಫರ್ಮ್ ಮಾಡಬೇಕು, ಹೌದು ಸರ್ ಏನೇ ರೀತಿಯ ತೊಂದರೆ ಬಂದರೂ ನಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಏಜೆಂಟು ನಿಮಗೆ ಕನ್ಫರ್ಮು ಅಂದರೆ ಗ್ಯಾರಂಟಿ ಕೊಟ್ಟರೆ ಮಾತ್ರ ನೀವು ಆಚೆ ಹೋಗಿ ಇನ್ಶೂರೆನ್ಸ್ ತೊಗೊಳ್ಳಿ. ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಶೋರೂಮಲ್ಲೇ ತೊಗೊಳ್ಳಿ. ಕೆಲವು ಸತಿ ಏನಾಗುತ್ತೆ ಗೊತ್ತಾ, ಆನ್ಲೈನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಶೋರೂಮಲ್ಲಿ ತೊಗೊಬೇಡಿ, ನಮ್ಮ ಹತ್ರ ಒಂದು ಆನ್ಲೈನಲ್ಲಿ ತೊಗೊಳ್ಳಿ ಅಂತ. ದಯವಿಟ್ಟು ಆ ತಪ್ಪೆಲ್ಲ ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ಪರ್ಸ್ನಲಾಗಿ ಗೊತ್ತಿರೋಂಥ ಶೋರೂಮ್ಗಳು ಅಥವಾ ನಮ್ಮ ಪರ್ಸ್ನಲಾಗಿ ಗೊತ್ತಿರೋಂಥ ಇನ್ಶೂರೆನ್ಸ್ ಏಜೆಂಟ್ಗಳೇ ನಮಗೆ ಕೆಲವು ಸತಿ ಸಹಾಯ ಮಾಡಲ್ಲ. ಇನ್ನು ಆನ್ಲೈನಲ್ಲೆಲ್ಲ ಯಾವ ರೀತಿ ನಂಬೋದು? ಅದಕ್ಕೆ ನಾನು ಹೇಳೋದು, ತೊಂದರೆ ತಗೊಳಕ್ಕೆ ಹೋಗ್ಬೇಡಿ. ಏನಾದರೂ ಇನ್ಶೂರೆನ್ಸ್ ತೊಗೋಬೇಕು ಅಂದರೆ ಶೋರೂಮಲ್ಲೇ ತೊಗೋಬೇಡಿ. ಒಂದು ವಿಷಯ ಅರ್ಥ ಮಾಡ್ಕೊಡಿ, ಇನ್ಶೂರೆನ್ಸ್ ಅನ್ನೋದು ನಿಮಗೆ ತೊಂದರೆ ಬಂದಾಗಲೇ ಅದರ ಬೆಲೆ ಗೊತ್ತಾಗೋದು. ಇದು ಒಂದು. ಎರಡನೇ ಅಪ್ಸೆಲ್ ಏನಂದರೆ ಅಸೆಸರೀಸು. ನೀವು ಯಾವುದೇ ಗಾಡಿ ತೊಗೊಳ್ಳಿ, ಎಕ್ಸ್ಟ್ರಾ ಅಸೆಸರೀಸ್ ಅಂತ ಬೇಕಾಗುತ್ತೆ. ಸ್ಕೂಟ್ರ್ ತೊಗೊಂಡ್ರೆ ಸೆಂಟ್ರ್ ಸ್ಟ್ಯಾಂಡ್ ಬೇಕಾಗುತ್ತೆ, ಫುಟ್ ರೆಸ್ಟ್ ಬೇಕಾಗುತ್ತೆ, ಮ್ಯಾಟ್ ಬೇಕಾಗುತ್ತೆ. ಈ ರೀತಿ ಅನೇಕ ರೀತಿಯಾದಂಥ ಎಕ್ಸ್ಟ್ರಾ ಅಸೆಸರೀಸ್ ಬೇಕಾಗುತ್ತೆ. ನೀವು ಈ ಎಕ್ಸ್ಟ್ರಾ ಅಸೆಸರೀಸ್ನ ಎಲ್ಲಿ ಹಾಕ್ಸೋದು? ಶೋರೂಮಲ್ಲಿ ಹಾಕ್ಸೋದಾ ಅಥವಾ ಆಚೆ ಹಾಕ್ಸೋದಾ? ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ ಗಾಡಿ ರೇಟು. ನೀವು ತಗೋತಿರುವಂಥ ಗಾಡಿ ರೇಟು ಕಮ್ಮಿ ಇತ್ತು ಅಂದರೆ ನೀವು ಆಚೆ ಹಾಕ್ಸಿ. ಇಲ್ಲ ನಾ ತಗೋತಿರುವಂಥ ಗಾಡಿ ರೇಟು ತುಂಬ ಜಾಸ್ತಿ ಇದೆ ಅಂದರೆ ಶೋರೂಮಲ್ಲೇ ಹಾಕ್ಸಿ. ಉದಾಹರಣೆಗೆ ನೀವೊಂದು 80,000 ಕೊಟ್ಟು ಸ್ಪ್ಲೆಂಡ್ರ್ ತೊಗೋತಾ ಇದ್ದೀರಾ ಅಂದರೆ ನೀವು ಕಣ್ಣು ಮುಚ್ಕೊಂಡು ಆಚೆನೇ ಹಾಕಿಸ್ಬೋದು ಸ್ನೇಹಿತರೆ ಅಸೆಸರೀಸ್ನ. ಯಾಕೆ ಅಂತಂದರೆ ನೀವೇನಾದರೂ ಶೋರೂಮಲ್ಲಿ ಹೋಗಿ ಎಕ್ಸ್ಟ್ರಾ ಅಸೆಸರೀಸ್ ಹಾಕ್ಸ್ತೀನಿ ಅಂದರೆ 2,500 ಇಸ್ಕೊತಾರೆ. ಅದೇ ಅಸೆಸರೀಸು ನೀವು ಆಚೆ ಹಾಕಿಸ್ತೀನಿ ಅಂದರೆ 1,000 ರೂಪಾಯಲ್ಲಿ ಮುಗಿದೋಗುತ್ತೆ. ಈಗ ನಾನು ಹೋದ ವರ್ಷ ಹೀರೋ ವಿಡಾ ತೊಗೊಂಡೆ, 1,00,000 ರೂಪಾಯಿ ಗಾಡಿ ರೇಟು. ಅದಕ್ಕೆ ನಾನೇನು ಮಾಡಿದೆ, ಎಕ್ಸ್ಟ್ರಾ ಅಸೆಸರೀಸ್ನ ಶೋರೂಮಲ್ಲಿ ಕೇಳಿದೆ, 5,500 ರೂಪಾಯಿ ಅಂದರು. ನಾನು ಬೇಡ ಅಂದ್ಬಿಟ್ಟು ಆಚೆ ಹೋಗಿ ಹಾಕಿಸ್ದೆ, ಬರೀ 3,000 ರೂಪಾಯಲ್ಲಿ ಮುಗೀತು. ಸೊ ಗಾಡಿ ರೇಟ್ ಏನಾದರೂ ಕಮ್ಮಿ ಇತ್ತು ಅಂದರೆ ನೀವು ಅಸೆಸರೀಸ್ನ ಯಾವುದಾದ್ರೂ ಲೋಕಲ್ ಮೆಕ್ಯಾನಿಕ್ ಹತ್ರ ಹಾಕ್ಸಿ. ಇಲ್ಲ ನನ್ನ ಗಾಡಿ ರೇಟ್ ಜಾಸ್ತಿ ಇದೆ, ಉದಾಹರಣೆಗೆ ನನ್ನ ಬೈಕ್ ರೇಟು 4 ಲಕ್ಷ ಇದೆ, ಇಲ್ಲ ನನ್ನ ಕಾರ್ ರೇಟು 10 ಲಕ್ಷ ಇದೆ ಅಂದರೆ ದಯವಿಟ್ಟು ಆಚೆ ಅಸೆಸರೀಸ್ನ ಹಾಕಿಸ್ಬೇಡಿ. ಯಾಕೆ ಅಂತ ಅಂದರೆ ನಾಳೆ ದಿವಸ ಏನಾದರೂ ಸಣ್ಣ ಪುಟ್ಟ ಇಶ್ಯೂ ಆಯಿತು ಅಂತ ಅಂದರೆ ನಿಮಗೆ ವಾರಂಟಿ ಕ್ಲೈಮ್ ಆಗೋಲ್ಲ, ಶೋರೂಮ್ ಅವರು ನಿಮಗೆ ಸಹಾಯ ಮಾಡಲ್ಲ. ಯಾಕಂದರೆ ಅವ್ರು ಏನಂತಾರೆ, ಸರ್ ನಮ್ಮ ಹತ್ರನೇ ಹಾಕ್ಸ್ಬೋದಿತ್ತಲ್ಲ, ಯಾಕೆ ಆಚೆ ಹಾಕ್ಸೋಕೆ ಹೋಗಿದ್ದೀರಾ? ಈಗ ನೋಡಿ ಏನೋ ತೊಂದರೆ ಆಯಿತು, ನಮಗಿದಕ್ಕೂ ಸಂಬಂಧ ಇಲ್ಲ, ಇದಕ್ಕೆ ದುಡ್ಡು ಕೊಡಿ ಅಂತ ಇಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಗಾಡಿಯ ರೇಟ್ ಕಮ್ಮಿ ಇತ್ತು ಅನಿಸಿದ್ರೆ ನೀವು ಆಚೆ ಅಸೆಸರೀಸ್ ಹಾಕ್ಸಿ. ಇಲ್ಲ ನನ್ನ ಗಾಡಿ ರೇಟ್ ಜಾಸ್ತಿ ಇದೆ ಅಂತ ಅಂದರೆ ದಯವಿಟ್ಟು ಶೋರೂಮಲ್ಲಿ ಹಾಕ್ಸಿ. ಯಾಕೆ ಗೊತ್ತಾ, ನೀವು 2-3 ಸಾವಿರ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಗಾಡಿನ ರಿಸ್ಕ್ ತಗೊಳ್ಕೋಬೇಡಿ. ಇವತ್ತಂತೂ ಎಲ್ಲ ಗಾಡಿಲೂ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೇ ಜಾಸ್ತಿ. ಮುಂಚೆ ಬೈಕ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೇ ಇರ್ತಿರಲಿಲ್ಲ. ಇವತ್ತು ನೀವು ತೆಗೆದ್ರೆ ಬರೀ ಇದು ಈಗ ಪೆಟ್ರೋಲ್ ಗಾಡಿನೇ ತೊಗೊಳ್ಳಿ, ಅರ್ಧಕ್ಕರ್ಧ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೇ ಇರುತ್ತೆ. ಸೆನ್ಸಾರ್ ಅಂತೆ, ಮೋಟ್ರ್ ಅಂತೆ, ಪೆಟ್ರೋಲ್ ಪಂಪ್ ಅಂತೆ. ಅಯ್ಯೋ ಎಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ ಇರುತ್ತೆ ಅಂದರೆ ನಮಗೆ ಶಾಕ್ ಆಗುತ್ತೆ. ಇದೇನು ಎಲೆಕ್ಟ್ರಿಕ್ ಗಾಡಿನ ಇಲ್ಲ ಪೆಟ್ರೋಲ್ ಗಾಡಿನ ಅಂತ, ಅಷ್ಟು ಐಟಮ್ ಇರುತ್ತೆ. ನಾಳೆ ದಿವಸ ಏನೋ ಒಂದು ವೈರ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಕಷ್ಟ ಅನುಭವಿಸ್ತೀರ. ಅದಕ್ಕೆ ಹೇಳೋದು, ನಿಮ್ಮ ಗಾಡಿ ರೇಟ್ ಕಮ್ಮಿ ಇತ್ತು ಅಂದರೆ ಆಚೆ ಅಸೆಸರೀಸ್ ಹಾಕ್ಸಿ. ಇಲ್ಲ ನನ್ನ ಗಾಡಿ ರೇಟ್ ಜಾಸ್ತಿ ಇದೆ ಅಂದರೆ ಶೋರೂಮಲ್ಲೇ ಅಸೆಸರೀಸ್ ಹಾಕ್ಸಿ. ಇದೆಲ್ಲ ಮುಗೀತು, ಓಕೆನಾ? ಗಾಡಿನೂ ಆಚೆ ಎಲ್ಲೋ ಸೆಲೆಕ್ಟ್ ಮಾಡಿದ್ದೀರಾ, ಲೋನು ಇಲ್ಲ, ಬರೀ ಕ್ಯಾಶಲ್ಲಿ ಗಾಡಿ ಕೊಟ್ಟು ತಗೋತಾ ಇದ್ದೀರಾ, ಬಿಲ್ಲು ಸರಿಯಾಗಿ ಇಸ್ಕೊಂಡಿದ್ದೀರಾ, ಆಫರ್ನು ಕೇಳ್ಬಿಟ್ಟು ತೊಗೊಂಡಿದ್ದೀರಾ, ಅದ್ರ ಜೊತೆಗೆ ಇನ್ಶೂರೆನ್ಸ್ನು ಕೂಡ ನನಗೆ ಗೊತ್ತಿರೋ ಒಬ್ಬ ಪರ್ಸ್ನಲ್ ಏಜೆಂಟಿಂದ ಗ್ಯಾರಂಟಿ ಸಿಕ್ಕಿರೋದಕ್ಕೆ ಆಚೆ ತೊಗೊಂಡಿದ್ದೀರಾ. ಅಸೆಸರೀಸು ಕೂಡ ಕಮ್ಮಿ ರೇಟ್ ಗಾಡಿ ಆಗಿರೋದ್ರಿಂದ ನಾನು ಆ ಅಸೆಸರೀಸ್ ಕೂಡ ನಾನು ಆಚೆ ಹಾಕ್ಸಿದ್ದೀನಿ. ಇಲ್ಲಿ ತನಕ ಮುಗೀತಾ? ಇದಾದಮೇಲೆ ನಿಜವಾದ ತೊಂದರೆ ಶುರು ಆಗೋದು ಸ್ನೇಹಿತರೆ. ಈ ವಿಡಿಯೋ ಏನಾದರೂ ತುಂಬ ಲೆಂತ್ ಆಗಿದೆ ಅಂದರೆ ಪಾರ್ಟ್ 1 ಪಾರ್ಟ್ 2 ರೀತಿಲಿ ಬರುತ್ತೆ. ಈಗ ನೀವು ನೋಡ್ತಿರೋದು ಪಾರ್ಟ್ 1, ನೆಕ್ಸ್ಟು ಇನ್ನೊಂದು 2 ದಿವಸದಲ್ಲಿ ಪಾರ್ಟ್ 2. ಎರಡೂ ರೆಡಿ ಆಗಿದೆ, ಬಟ್ ತುಂಬ ಲೆಂತ್ ಆಗೋಯ್ತಲ್ಲ, ಅದಕ್ಕೆ ನಾವೇನು ಮಾಡ್ತಾಯಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ರೀತಿಲಿ ಬಿಡುಗಡೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಕೂಡ ನೋಡಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ, ಅಂದರೆ ಈ ಮಾಹಿತಿಗಳು ನಿಮಗೆ ಹೌದು ಸಹಾಯ ಆಗಿದೆ ಅನಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಅಷ್ಟೇ.